ಹಲೋ ಬ್ಯೂಟಿಫುಲ್ ಸೋಲ್ಸ್ ಮಿಸ್ಟಿಕ್ ಮಿರರ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು 777 ಈ ನಂಬರ್ ಪ್ರಾಮುಖ್ಯತೆ ಏನು, ಇದು ಯಾಕೆ ನಿಮಗೆ ಕಾಣಿಸುತ್ತೆ, ರಿಲೇಷನ್ಶಿಪ್ಪಲ್ಲಾಗಲಿ ಕರಿಯರಲ್ಲಾಗಲಿ ನಿಮಗೆ ಹೆಂಗೆ ಎಫೆಕ್ಟ್ ಮಾಡುತ್ತೆ, ಇದೇನು ಮೆಸೇಜ್ ಕೊಡ್ತಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ನಿಮಗೆ 777 ಅವಾಗವಾಗ ಕಾಣಿಸ್ತಾ ಇದೆಯಾ? ಸೊ ಇದು ಯಾವುದು ಕೋಇನ್ಸಿಡೆನ್ಸ್ ಅಲ್ಲ, ಡಿವೈನ್ ಅಂದರೆ ಯೂನಿವರ್ಸ್ ನಿಮಗೊಂದು ಬ್ಯೂಟಿಫುಲ್ ಆಗಿರೋ ಮೆಸೇಜ್ನ ಕೊಡ್ತಾ ಇದೆ. ಸೊ ಇದರಲ್ಲಿ ಏನು ಅಂತ ಹೇಳಿದರೆ 777 ಅನ್ನೋದು ಸೆಲ್ಫ್ ರಿಯಲೈಸೇಷನ್ ಮತ್ತು ನಾಲೆಡ್ಜ್ ಮತ್ತು ಇನ್ನೂ ಏನು ಹೇಳ್ಬೋದು ಅಂತ ಹೇಳಿದ್ರೆ ನಿಮ್ಮ ಒಳಗಿನ ಮಾರ್ಗದರ್ಶನ, ಅಂದರೆ ನಿಮ್ಮ ಸೆಲ್ಫೇ ನಿಮಗೆ ಒಂದು ದಾರಿ ತೋರಿಸ್ತಾ ಇದೆ ಅನ್ನೋದು ಮೇಯ್ನ್. ಇದ್ರದ್ದು ಬಂದು ಸಿಂಪಲ್ಲಾಗಿ ಹೇಳಬೇಕು ಅಂದರೆ ಇದು. ಬಟ್ ಒಂದು ವಿಷಯ ನೆನಪಿರಲಿ, ಈ ವಿಡಿಯೋ ನಾನು ಮಾಡ್ತಿರೋದು ಭವಿಷ್ಯ ಹೇಳೋದಾಗಲಿ ಅಥವಾ ಫ್ಯೂಚರ್ ಏನಾಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋದಾಗಲಿ ಅದಲ್ಲ. ಇದು ನಿಮ್ಮ ಲೈಫನ್ನು ಇನ್ನಷ್ಟು ಕೇರ್ಫುಲ್ ಅಂತ ಹೇಳಿದ್ರೆ ಯಾವ ಥರ ಹೇಳ್ಬೋದು, ಅವೇರ್ನೆಸ್ಸಿಂದ ತಿಳ್ಕೊಬೇಕಾಗಿರೋ ವಿಷಯ ಇದು ಅಂತ ಹೇಳ್ಬೋದು. ಇದರಲ್ಲಿ ಏನು ಅಂತ ಹೇಳಿದ್ರೆ ಕೊನೆಯಲ್ಲಿ ನಾನು ಸಮ್ ಅಫರ್ಮೇಷನ್ಸ್ ಸಹ ಕೊಡ್ತೀನಿ. ಈ ನಂಬರ್ನ ನೀವು ನೋಡಿದಾಗ ಅಥವಾ ಇದು ನಿಮ್ಗೆ ಪದೇ ಪದೇ ಕಾಣಿಸ್ತಿದ್ರೆ ಅದು ನಿಮ್ಗೆ ತುಂಬ ಹೆಲ್ಪ್ ಆಗ್ಬೋದು. ಸೊ 777 ಯಾಕೆ ಕಾಣಿಸುತ್ತೆ? ಒಂದು ವಿಷಯ ಹೇಳ್ತೀನಿ, ಜೀವನದಲ್ಲಿ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಆಗೋ ಮೊದಲು ಹೊರಗಿಂದು ಸಿಚುವೇಶನ್ ಇರುತ್ತಲ್ವಾ, ಅದು ಬದಲಾಗೋಕ್ಕಿಂತ ನಮ್ಮ ಒಳಗಿನ ಸಿಚುವೇಶನ್ನ ಬದಲು ಮಾಡಿಕೊಂಡ್ರೆ ಏನು ಹೇಳ್ಬೋದು, ಆ ದೊಡ್ಡ ಟ್ರಾನ್ಸ್ಫಾರ್ಮೇಷನ್ಗೆ ತುಂಬಾ ಡಿಫ್ರೆನ್ಸ್ ಕಾಣಿಸುತ್ತೆ. ಇವಾಗ ಆ ಟೈಮಲ್ಲಿ 777 ಕಾಣಿಸಿತ್ತು ಅಂತ ಅಂದ್ಕೊಳ್ಳೋಣ. ಸೊ ಯೂನಿವರ್ಸ್ ನಿಮಗೇನು ಮೆಸೇಜ್ ಕೊಡ್ತಾ ಇದೆ ಅಂತ ಅಂದ್ಕೊಂಡಿದ್ದೀರ? ಇನ್ನು ನೀನು ಓಲ್ಡ್ ಪರ್ಸನ್ ಅಲ್ಲ, ನೀನು ತುಂಬಾ ಪಾಠ ಕಲ್ತಿದ್ಯಾ, ತುಂಬ ನೋವು ಅನುಭವಿಸಿದ್ಯಾ, ತುಂಬ ಜನರನ್ನು ಕಳ್ಕೊಂಡಿದ್ಯಾ. ಆದರೆ ಆ ನೋವು ನಿನಗೆ ಪವರ್ ಆಗೋ ಟೈಮ್ ಬಂದಿದೆ, ಶಕ್ತಿ ಆಗೋ ಟೈಮ್ ಬಂದಿದೆ ಅಂತ ತೋರಿಸ್ಕೊಡುತ್ತೆ. ಸೊ ನೀವೇ ಕೇಳ್ತಿರ್ಬೋದು, ಯಾಕೆ ಈಗ ಕಾಣಿಸ್ತಾ ಇದೆ ಅಂತಂದರೆ, ನೀವೇ ಕೇಳ್ಕೊಂಡಿರ್ತೀರ ದೇವ್ರೆ ಇನ್ನೂ ಎಷ್ಟು ಕಾಯಬೇಕು, ನನ್ನ ಪ್ರಾರ್ಥನೆ ಯಾವಾಗ ಕೇಳಿಸ್ಕೊತೀಯಾ, ನನ್ನ ಜೀವನ ಯಾವಾಗ ಬದಲಾಗುತ್ತೆ. ಆಗ ಈ ನಂಬರ್ ನಿಮಗೆ ಕಾಣಿಸಿದ್ರೆ ಒಂದು ಬ್ಯೂಟಿಫುಲ್ ಆಗಿರೋ ಆನ್ಸರ್ ನಿಮಗೆ ಸಿಗುತ್ತೆ. ಬೀಜ ಬಿತ್ತಿದ ದಿನವೇ ಮರ ಆಗೋದಿಲ್ಲ ಅಲ್ವಾ? ಅದಕ್ಕೆ ಸಮಯ ಬೇಕು, ನೀರು ಬೇಕು, ಸೂರ್ಯನ ಬೆಳಕು ಬೇಕು, ಪೇಷನ್ಸ್ ಬೇಕು. ಹಾಗೆ ನಿಮ್ಮ ಡ್ರೀಮ್ಸ್ಗೂ ಕೂಡ ಅದೇ ಥರ ವೆಯ್ಟ್ ಮಾಡಿಸ್ತಾ ಇದ್ದಾರೆ ದೇವರು ಅಂದಿದ ತಕ್ಷಣ ನನ್ನ ಪ್ರಾರ್ಥನೆ ಕೇಳ್ತಾನೇ ಇಲ್ಲ ಅಂತಲ್ಲ. ಕೆಲವೊಂದು ಬ್ಯೂಟಿಫುಲ್ ವಿಷಯಗಳಾಗೋದು ವೆಯ್ಟ್ ಮಾಡಿದಾಗಲೇ ಅಲ್ವಾ? ಆಮೇಲೆ ಈ 777 ಇಂಟ್ಯೂಷನ್ಗೆ ಏನಿದು ಅಂತ ಹೇಳಬೇಕು ಅಂತ ಹೇಳಿದ್ರೆ, ಒಂದು ನಮ್ಮ ಎಲ್ಲರ ಮೈಂಡಲ್ಲೂ ಎರಡೆರಡು ಥಾಟ್ಸ್ ಇರುತ್ತೆ ಅಲ್ವಾ? ಒಂದು ಭಯದ್ದು, ಏನಾದರೂ ಡಿಸಿಷನ್ ಆಗಲ್ಲ, ನಿನ್ನಿಂದ ಸಾಧ್ಯ ಇಲ್ಲ, ಜನ ಏನು ಹೇಳಿಬಿಡ್ತಾರೆ. ಇನ್ನೊಂದು ಅದು ಪೀಸ್ಫುಲ್ ಆಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡು, ಮುಂದೆ ಹೋಗು, ನಿನ್ನ ಮೇಲೆ ನೀನು ಬಿಲೀವ್ ಮಾಡು, ಎಲ್ಲ ಒಳ್ಳೆಯದೇ ಆಗುತ್ತೆ, ದೇವ್ರು ನಿನ್ನ ಜೊತೆನೇ ಇದ್ದಾನೆ. ಇದು ನಮ್ಮ ಒಳಗಿದ್ದೇ ಧ್ವನಿ ಅಲ್ವಾ? ನಮ್ಮಲ್ಲೇ ಡಿಫ್ರೆನ್ಸ್ ಆಗಿರುತ್ತೆ. ಸೊ 77 ಹೇಳೋದು ಏನು ಅಂದರೆ, ಭಯದ ಧ್ವನಿಗಿಂತ ನಿಮ್ದು ಪೀಸ್ಫುಲ್ ಆಗಿರೋ ಶಾಂತಿಯ ಧ್ವನಿ ಕೇಳು. ನಿಮ್ಮ ಇಂಟ್ಯೂಷನ್ ಇದೆಯಲ್ವಾ, ಅದು ತುಂಬ ಸಲ ಟ್ರುತ್ ಕಡೆನೇ ಕರ್ಕೊಂಡು ಹೋಗೋದು. ಸೊ ಯಾವಾಗಲೂ ಪೀಸ್ಫುಲ್ಲಾಗಿ ಏನು ಧ್ವನಿ ಬರ್ತಿದೆಯೋ ಅದನ್ನು ಕೇಳು ಅಂತ ಹೇಳೋದು. ಸೊ ಒಂದು ಸಿಂಪಲ್ ಆಗಿರೋ ಸ್ಟೋರಿ ಏನು ಅಂತ ಹೇಳಿದ್ರೆ, ಒಂದು ರೈತ ಏನು ಮಾಡ್ತಿರ್ತಾನೆ ಅಂತ ಹೇಳಿದ್ರೆ, ಒಂದು ಬೀಜ ಬಿತ್ತಿ ಅದಕ್ಕೆ ನೀರು ಹಾಕ್ತಾನೆ ಇರ್ತಾನೆ. 1 ವಾರ ಆಯಿತು, 2 ವಾರ ಆಯಿತು, 1 ತಿಂಗಳಾಯಿತು, ಯಾವುದು ಬೆಳೆನೂ ಬಂದಿಲ್ಲ ಅದರಿಂದ. ಸೊ ಪಕ್ಕದ ಇದ್ದವರೆಲ್ಲ ಇರ್ತಾರಲ್ವ, ಪಕ್ಕದ ಮನೆ ಪಕ್ಕದ ತೋಟದ ರೈತರೆಲ್ಲ, ನೀನು ಇಷ್ಟೆಲ್ಲ ಮಾಡಿದ್ರು ಏನು ಪ್ರಯೋಜನ ಅಂತ ಹೇಳಿ ನಗಾಡ್ತಿದ್ರಂತೆ. ಸೊ ಆವಾಗ ರೈತ ಅದನ್ನು
ತಲೆನೇ ಕೆಡಿಸ್ಕೊಳ್ದೆ ನೀರು ಹಾಕೋದನ್ನ ಹಾಕ್ತಾನೇ ಇದ್ದ. ಏನು ಕೇರ್ ಮಾಡಬೇಕು ಆ ಕೇರ್ನ ಕೊಡ್ತಾನೆ ಇದ್ದ. ಸೊ ಒಂದಿನ ಮರ ಬ್ಯೂಟಿಫುಲ್ಲಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು. ಅವ್ರೇನು ಬೆಳೆ ಹಾಕಿದ್ರು ಚೆನ್ನಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಯಿತು. ಇದು ಯಾವಾಗ ಅಂತೇಳಿದರೆ, ನೆಲದ ಒಳಗಿರೋ ಬೇರು ಒಳ್ಳೆ ಸ್ಟ್ರಾಂಗ್ ಆಗಿರೋದ್ರಿಂದ ಒಳ್ಳೆ ಗಿಡ ಬೆಳೀತು. ಸೊ ಇದೇನಾಯಿತು, ರೈತನಿಗೆ ತುಂಬಾ ಖುಷಿ ಆಯಿತು, ವೆಯ್ಟ್ ಮಾಡಿದ್ದಕ್ಕೆ ಒಳ್ಳೆ ರಿಸಲ್ಟ್ ಸಿಗ್ತಲ್ಲ ಅಂತ. ಹಾಗೆ ನಮ್ಮ ಲೈಫಲ್ಲೂ ಅಷ್ಟೇ, ಹೊರಗಿನಿಂದ ಅನಿಸುತ್ತೆ ಏನೂ ಆಗ್ತಿಲ್ಲ, ಏನೂ ವರ್ಕೌಟ್ ಆಗ್ತಿಲ್ಲ, ಏನಿದು ಅಂತ ಹೇಳಿದ್ರು ಒಳಗಿಂದ ತುಂಬಾ ಚೇಂಜಸ್ ಕಾಣಿಸುತ್ತೆ. ಅದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಬಟ್ ಅದು ಒಳ್ಳೆ ಚೇಂಜಸ್ ಆಗಿಯೇ ಇರುತ್ತೆ. ಇನ್ನು ರಿಲೇಷನ್ಶಿಪ್ ವಿಷಯದಲ್ಲಿ ಬಂದರೆ ಏನು ಗೊತ್ತಾ, ಒಂದಂತೂ ಕ್ಲಿಯರ್ ಅಲ್ವಾ, ನಮ್ಮ ಲೈಫಲ್ಲಿ ನಮ್ಮ ಬಾಡಿನೇ ನಮ್ಗೆ ಶಾಶ್ವತ ಅಲ್ಲ. ಅಂಥದ್ರಲ್ಲಿ ಯಾವ ಮನುಷ್ಯರು ಕೂಡ ನಮ್ಮ ಲೈಫಲ್ಲಿ ಶಾಶ್ವತ ಅಲ್ವಾ. ಕೆಲವರು ಬಂದುಬಿಟ್ಟು ನಮಗೆ ಲೆಸನ್ ಕಲಿಸ್ತಾರೆ, ಕೆಲವರು ಬಂದು ನಮಗೆ ಪ್ರೀತಿ ಏನಂತ ಕಲಿಸ್ಕೊಡ್ತಾರೆ, ಕೆಲವರು ನಮ್ಮ ಮೌಲ್ಯ ಅಂದರೆ ನಮ್ಮ ಮೌಲ್ಯ ಏನು ಅದು ನಮಗೆ ಅರ್ಥ ಆಗಬೇಕು ಅಂತ ಅದಕ್ಕೋಸ್ಕರನೂ ಕೆಲವರು ಬರ್ತಾರೆ. ಯಾರಾದರೂ ದೂರ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಅದನ್ನ ಸೋಲು ಅಂತ ಅಂದ್ಕೋಬೇಡಿ, ಅದೊಂದು ಹೊಸ ಚಾಪ್ಟರ್ ಸ್ಟಾರ್ಟ್ ಆಗ್ತಿದೆ ನಿಮ್ಮ ಲೈಫಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಕರಿಯರ್ ಮತ್ತು ಮನಿ ವಿಷಯದಲ್ಲಿ ಬಂದರೆ, ನೀವು ವರ್ಕ್ನ ಚೇಂಜ್ ಮಾಡಬೇಕು ಅಂತಿರ್ಬೋದು, ಅಥವಾ ಬಿಸ್ನೆಸ್ ಶುರು ಮಾಡಬೇಕಾ ಅಂತಿರ್ಬೋದು, ಇಲ್ಲ ಹೊಸ ಸ್ಕಿಲ್ಸ್ ಏನಾದರೂ ಕಲ್ತು ನನ್ನನ್ನು ನಾನು ಅಪ್ಡೇಟ್ ಮಾಡ್ಕೋಬೇಕು ಅಂತ ಇರುತ್ತೆ. ಈ ನಂಬರ್ದು ಮೇಯ್ನ್ ಮೀನಿಂಗ್ ಏನು ಗೊತ್ತಾ, ಕೆಲಸದ ವಿಷಯದಲ್ಲಿ ಕೆಲಸ ಮಾಡಿದರೆ ಮಾತ್ರ ಯಶಸ್ಸು ಬರುತ್ತೆ ಅಂತ, ನೀವು ವಿನ್ ಆಗ್ತೀರಾ ಅಂತ. ಇದೇನು ಹೇಳುತ್ತೆ ಅಂತ ಹೇಳಿದ್ರೆ, ನಿನ್ನ ಪ್ಯಾಷನ್ ಅಥವಾ ನಿಮಗೆ ಒಂದು ಲೈಕ್ ಇರುತ್ತಲ್ವ, ಇದು ಮಾಡಬೇಕು ಅಂಥೇಳಿ, ಅದನ್ನು ವೇಸ್ಟ್ ಮಾಡಬೇಡಿ. ನಿಮ್ಮ ಪವರ್ ಏನು, ನಿಮ್ಮ ಪ್ಯಾಷನ್ ಏನು ಅಂತ ಕಂಡುಹಿಡೀರಿ. ಅದರಲ್ಲಿ ಒಂದು ಸಣ್ಣ ಹೆಜ್ಜೆ ಇಡಿ. ಅದರ ಸ್ಕಿಲ್ಸ್ ಕಲ್ತ್ಕೋಬೇಕಾದ್ರೆ ಅದನ್ನು ಕಲ್ತ್ಕೊಳ್ಳಿ. ಸಣ್ಣ ವಿಷಯನ ಕಲ್ತ್ಕೊಳ್ಳಿ ಆ ವಿಷಯದಲ್ಲಿ. ಸೊ ನಿರಂತರವಾಗಿ ನೀವು ಟ್ರೈ ಮಾಡ್ತಾ ಇದ್ದರೆ ಅದು ದೊಡ್ಡ ಬದಲಾವಣೆಗೆ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸ್ಪಿರಿಚುವಲ್ ಮೀನಿಂಗ್ ಹೇಳಬೇಕು ಅಂತ ಹೇಳಿದ್ರೆ, 777 ಬಂದಾಗ ಕೆಲವರಿಗೆ ಸ್ಪಿರಿಚುವಲ್ ಪಾತಲ್ಲಿರೋರಿಗೆ ಅದು ಕನೆಕ್ಟ್ ಆಗುತ್ತೆ. ಹೇಗೆ ಅಂದರೆ, ಕೆಲವರಿಗೆ ಮೆಡಿಟೇಷನ್ ಮಾಡಬೇಕು ಅನಿಸುತ್ತೆ, ಬುಕ್ಸು ತನ್ನತಾನೇ ಸಜೆಷನ್ ಬರುತ್ತೆ. ಓಕೆ, ಇದು ಚೆನ್ನಾಗಿದೆ ಬುಕ್ಕು ಅಂತ ನೀವು ಥರ್ಡ್ ಪರ್ಸನ್ನಿಂದ, ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ವೀಡಿಯೋ ನೋಡಿ ನಿಮಗನ್ನಿಸುತ್ತೆ. ಮತ್ತು ನೀವು ಲೋನ್ಲಿ ಟೈಮ್, ಒಬ್ಬರೇ ಅಲೋನ್ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡ್ತೀರಾ, ನೇಚರ್ ಜೊತೆ ಕನೆಕ್ಟ್ ಆಗ್ತೀರಾ, ಆಮೇಲೆ ಸೈಲೆಂಟಾಗಿರೋಕ್ಕೆ ಇಷ್ಟಪಡ್ತೀರಾ, ಗಾಸಿಪ್ ಮಾಡಲ್ಲ, ಆಮೇಲೆ ಯೂಸ್ಲೆಸ್ ಅಂತ ನಿಮ್ಗೆ ಅನಿಸ್ಬಿಡುತ್ತೆ ಇವಾಗ ಗಾಸಿಪ್ ಮಾಡೋದಾಗಲಿ, ಅಥವಾ ಒಬ್ಬರ ಬಗ್ಗೆ ಹೇಳಿ ನಗಾಡೋದಾಗಲಿ, ಅಥವಾ ಒಬ್ರನ್ನ ಹರ್ಟ್ ಮಾಡೋದಾಗಲಿ, ಇದೆಲ್ಲ ಸರಿ ಅಲ್ಲ ಅಂತ ಅನಿಸುತ್ತೆ. ಸೊ ನೀವೇನು ಮಾಡ್ತೀರಾ, ಸೈಲೆಂಟಾಗಿರೋಕ್ಕೆ ಇಷ್ಟಪಡ್ತೀರಾ. ಸೊ ಹೊರಗಿಂದ ಎಲ್ಲ ವಿಷಯಗಳು ಸೈಲೆಂಟ್ ಆದಾಗಲೇ ನಿಮ್ಮ ಒಳಗಿನ ಧ್ವನಿ ನಿಮಗೆ ಕೇಳಿಸೋದು. ಸೊ ಇನ್ನೇನು ಹೇಳ್ಬೋದು ಅಂತ ಹೇಳಿದರೆ, 7 ನೋಡಿದ ತಕ್ಷಣ ನೀವು ಏನು ಮಾಡ್ಬೋದು ಅಂತ ಹೇಳಿದರೆ, ಏನಾದರೂ ಕೆಲಸ ಮಾಡ್ತಿರುವಾಗ ನೋಡ್ತಿದ್ದೀರಾ ಅಥವಾ ಟೈಮ್ ನೋಡ್ತಿದ್ದೀರಾ ಅಂದಾಗ ಡೀಪ್ ಬ್ರೀತ್ ಮಾಡಬೇಕು. ಲೈಕ್ ಇನ್ಹೇಲ್, ಎಕ್ಸ್ಹೇಲ್. ನೀವು ಈ ಅಫರ್ಮೇಷನ್ನ ಹೇಳಿ, ಈ ಕ್ಷಣದಲ್ಲಿ ನನ್ನ ಆತ್ಮ ನನಗೆ ಏನು ಹೇಳುತ್ತಿದೆ ಅಂತ ಹೇಳಿಬಿಟ್ಟು ಮನಸ್ಸಲ್ಲೇ ಕೇಳ್ಕೊಳ್ಳಿ. ಮನಸ್ಸಲ್ಲಿ ಏನು ಟೆನ್ಷನ್ ಬೇಡ, ಮನಸ್ಸಲ್ಲಿ ಕೇಳಿಕೊಂಡು ನಿಮ್ಮ ಮೊದಲು ನಿಮಗೊಂದು ಥಾಟ್ ಬರುತ್ತಲ್ವಾ, ಥಾಟ್ ಇದು ಮಾಡಬೇಕು ಅಂತ. ಸೊ ಅದನ್ನು ಆ್ಯಕ್ಷನ್ನಾಗಿ ತೊಗೊಬನ್ನಿ. ವರ್ಕ್ ಆಗುತ್ತೆ, ಪಕ್ಕಾ ವರ್ಕ್ ಆಗುತ್ತೆ. ಅದು ನಿಮ್ಮ ಇನ್ನರ್ ವಾಯ್ಸಿಗೆ ನೀವು ಪ್ಲೇಸ್ ಕೊಡ್ತಾ ಇರೋದು. ಓಕೆ, ಯು ಕ್ಯಾನ್ ಡೂ ಇಟ್ ಅಂತ ಹೇಳಿಬಿಟ್ಟು. ಸೊ ನಾನು ನಿಮಗೆ ಹೇಳ್ದಂಗೆ ಇದು ನಂಬರ್ ನೋಡಿದಾಗ ಸ್ವಲ್ಪ ನಿಮಗೆ ಪದೇ ರಿಪೀಟೆಡ್ಲಿ ಇದು ಕಾಣಿಸ್ತಿದೆ ಅಂದರೆ ಈ ಪವರ್ಫುಲ್ ಅಫರ್ಮೇಷನ್ಸ್ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇದನ್ನ ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ನೋಡಿ. ನನ್ನ ಜೀವನ ಸರಿಯಾದ ಸಮಯದಲ್ಲಿ ಅರಳುತ್ತಿದೆ. ಆಮೇಲೆ ನಾನು ನನ್ನ ಒಳಗಿನ ಜ್ಞಾನವನ್ನು ನಂಬುತ್ತೇನೆ. ನಾನು ಭಯವನ್ನು ಪ್ರೀತಿಯಾಗಿ ಪರಿವರ್ತಿಸುತ್ತೇನೆ.
ನನ್ನ ಜೀವನಕ್ಕೆ ಸರಿಯಾದ ಜನರು ಮತ್ತು ಅವಕಾಶಗಳು ಬರುತ್ತಿವೆ. ನಾನು ದೈವಿಕ ಮಾರ್ಗದರ್ಶನವನ್ನು ಸ್ವೀಕರಿಸುತ್ತೇನೆ. ಐ ಆಮ್ ಹ್ಯಾಪಿ, ಐ ಆಮ್ ಹೆಲ್ದಿ, ಐ ಆಮ್ ಡಿವೈನ್. ಕೊನೆಯದಾಗಿ ಏನು ಹೇಳಬೇಕು ಅಂತ ಹೇಳಿದ್ರೆ, ಈ ವಿಡಿಯೋ ನೋಡುತ್ತಿರೋ ನಿಮಗೆ ಒಂದು ವಿಷಯ ಏನು ಅಂದರೆ, ರೀಸೆಂಟಾಗಿ ನೀವು ತುಂಬಾ ಹತ್ತಿರ್ಬೋದು, ತುಂಬ ವೆಯ್ಟ್ ಮಾಡಿರ್ಬೋದು, ತುಂಬ ನಿರಾಶೆ ಆಗಿರ್ಬೋದು ನಿಮಗೆ. ಆದರೆ ಒಂದು ರಾತ್ರಿ ಕಳೆದ್ರೆ, ಒಂದು ರಾತ್ರಿ ಫುಲ್ ಕತ್ಲೆ ಆದ್ರೂ ಕೂಡ ಬೆಳಕು ಬಂದೇ ಬರುತ್ತೆ. ನೆಕ್ಸ್ಟ್ ದಿನ ಸೂರ್ಯೋದಯ ಆಗೇ ಆಗುತ್ತೆ. ಸೊ 777 ನಿಮಗೇನು ಹೇಳೋಕ್ಕೆ ಇಷ್ಟಪಡ್ತಿದೆ ಅಂದರೆ, ಭರವಸೆ ಕಳೆದುಕೊಳ್ಳಬೇಡ. ನಿನ್ನ ಯಾವ ಪ್ರಯಾಣವೂ ವ್ಯರ್ಥವಾಗಿಲ್ಲ. ನಿನ್ನ ಪ್ರೇಯರ್ಸ್ ಅಥವಾ ನಿನ್ನ ಪ್ರಾರ್ಥನೆ ಯಾವುದು ವ್ಯರ್ಥವಾಗಿಲ್ಲ. ನಿನ್ನ ಪರಿಶ್ರಮ ಯಾವುದು ವ್ಯರ್ಥವಾಗಿಲ್ಲ. ನಿನ್ನ ಅತ್ಯುತ್ತಮ ಅಧ್ಯಾಯ ಇನ್ನೂ ಆರಂಭವಾಗಬೇಕಿದೆ ಅನ್ನೋ ಮೆಸೇಜ್ನ ಕೊಡ್ತಾ ಇದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನಿಮ್ಮ ಇಂಟ್ಯೂಷನ್ನ ನಂಬಿ, ಒಳಗಿನ ಮಾತು ಕೇಳಿ, ಎಲ್ಲದೂ ಒಳ್ಳೆಯದೇ ಆಗುತ್ತೆ. ರಾಧೆ ರಾಧೆ. ದೇವ್ರೆಲ್ಲರಿಗೂ ಒಳ್ಳೇದು ಮಾಡಲಿ.